ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಈಗಾಗಲೇ ನೀವು ಅಂದ್ಕೊಂಡಿರಬೇಕು ಇದು ಯಾವ ವಿಡಿಯೋ ಅಂತ. ನೋಡಿ, ಇಲ್ಲಿ ನಮ್ಮನೆ ಕನ್ಸ್ಟ್ರಕ್ಷನ್ ವಿಡಿಯೋ ಇದಾಗಿದೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಲೆವೆಲ್ ಬಂದು ನಿಮ್ಗಾಗಲೇ ಗೊತ್ತಾಗಿರಬೇಕು ಅಂದ್ಕೋತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ RCC ಲೆವೆಲ್ಗೆ ಎಷ್ಟು ಖರ್ಚಾಗಿದೆ ಅಂದರೆ ಮೌಲ್ಡಿಂಗ್ ಮಾಡ್ಸೋಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಇವಾಗ ಏನೆಲ್ಲ ಮೆಟೀರಿಯಲ್ ಕಾಸ್ಟು ಮತ್ತು ಲೇಬರ್ ಕಾಸ್ಟು ಎಷ್ಟಾಗುತ್ತೆ ಅಂತ ಈ ವಿಡಿಯೋದಲ್ಲಿ ರಿವೀಲ್ ಮಾಡಿದ್ದೀನಲ್ವ, ಅದು ಯಾವುದು ಸುಳ್ಳಲ್ಲ, ಎಲ್ಲ ಹಾನೆಸ್ಟಾಗಿ ಹಾಕಿರೋದು. ಹಾಗಾಗಿ ನೀವು ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿರೋರು ಮತ್ತು ನೆಕ್ಸ್ಟ್ ಮಾಡೋರಿಗೂ ಸಹ ಇಷ್ಟೇ ಕಾಸ್ಟ್ ಆಗುತ್ತೆ. ದಯವಿಟ್ಟು ಒಂದೊಮ್ಮೆ ನೋಡ್ಕೊಂಡು ಬನ್ನಿ ಮತ್ತು ಈ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್, ಆವಾಗಲೇ ನಿಮಗೆ ಅರ್ಥ ಆಗೋದು. RCC ಅಂದರೆ ಮೌಲ್ಡಿಂಗ್ ಹಾಕೋಕ್ಕೆ ನಮಗೆ ಬೇಕಾಗಿರೋದು ಸ್ಯಾಂಡ್ ಬೇಕು, ಮತ್ತು ಸಿಮೆಂಟ್ ಬೇಕು, ಕಬ್ಬಣ ಬೇಕು, ಹಾಗೆ ಜಲ್ಲಿ. ಇಷ್ಟು ಮೆಟೀರಿಯಲ್ ಬೇಕು ಫ್ರೆಂಡ್ಸ್. ಇಷ್ಟು ಮೆಟೀರಿಯಲ್ಗೆ ಎಷ್ಟಾಯಿತು ಮತ್ತು ನಮ್ಗೆ ಲೇಬರ್ ಚಾರ್ಜಸ್ ಎಷ್ಟಾಯಿತು ಅಂತ ಒಂದೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮನೆ ಪ್ಲ್ಯಾನ್ ಹೇಗಿದೆ ಅಂತ ಒಂದೊಮ್ಮೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇದು ಫಸ್ಟ್ ಎಂಟ್ರೆನ್ಸು ನೋಡಿ. ನಾವು ಮೇನ್ ಡೋರ್ ಇಂದ ಫಸ್ಟ್ ಬಂದ ತಕ್ಷಣವೇ ನಮಗೆ ವಾಶ್ರೂಮು ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸಸ್ನ ಕೊಡಿಸಿದ್ದೀವಿ ಅಲ್ಲಿ. ಮತ್ತು ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದವರು ಅವರು ಈ ಕಡೆ ಬಂದು ಈಸಿಯಾಗಿ ಫ್ರೀಯಾಗಿ ಅವರು ರೆಡಿ ಆಗ್ಬೋದು. ಹಾಗಾಗಿ ನಾವು ಇಷ್ಟು ಸ್ಪೇಸಸ್ನ ಬಿಡಿಸಿದ್ದೀವಿ. ಅದಾದಮೇಲೆ ಇದು ಹಾಲ್ ಬರುತ್ತೆ. ಇದು ತುಂಬ ಸ್ಪೇಷಿಯಸ್ ಆಗೇ ಇದೆ, ಲಿವಿಂಗ್ ಏರಿಯಾ. ಇದಾದಮೇಲೆ ಇದೊಂದು ಫಸ್ಟ್ ಬೆಡ್ರೂಮು. ಈ ಬೆಡ್ರೂಮು ಅಷ್ಟೇ ಫ್ರೆಂಡ್ಸ್, 12x10 ಇದೆ ನೋಡಿ. ಸಜ್ಜನ ನಾವು ಈ ಸೈಡ್ ಹಾಕಿಸ್ಕೊಂಡಿದ್ದೀವಿ. ಅದಾದಮೇಲೆ ಅದ್ರ ಪಕ್ಕನೇ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮು ಅಷ್ಟೇ 5x5 ತೊಗೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟು ಸೆಕೆಂಡ್ ಬೆಡ್ರೂಮ್ ಬರುತ್ತೆ. ಇದೇ ಕುಬೇರ ಮೂಲೆ ಬೆಡ್ರೂಮು. ಇದನ್ನು ನಾವು ಎಲ್ ಶೇಪ್ ಸಜ್ಜ ಹಾಕ್ಸಿದ್ದೀವಿ. ನಾವು ವಾಶ್ರೂಮು ಮತ್ತು ಬಾತ್ರೂಮಲ್ಲಿ ಎರಡಕ್ಕೂ ನಾವು ಎಲ್ಲಿಗೂ ನಾವು ಸಜ್ಜ ಹಾಕ್ಸಿಲ್ಲ. ಹಾಗಾಗಿ ನಾವು ಇದೊಂದು ರೂಮ್ ಮಾತ್ರ ಎಲ್ ಶೇಪಲ್ಲಿ ಸಜ್ಜ ಹಾಕಿಸ್ಕೊಂಡಿದ್ದೀವಿ. ಅದಕ್ಕೆ ಅಟ್ಯಾಚ್ ಒಂದು ಟಾಯ್ಲೆಟ್ ಕೊಡಿಸಿದ್ದೀವಿ. ಇದು ಅಷ್ಟೇ 4x6 ಬರುತ್ತೆ. ಇದರ ಆಪೋಸಿಟೇ ಕಿಚನ್ ಬರುತ್ತೆ. ಇದು 8x7 ಇದೆ, ಅಂದರೆ 8 ಅಡಿ ಉದ್ದ, 7 ಅಡಿ ಅಗಲ ಬರುತ್ತೆ. ಇದಾದಮೇಲೆ ಬ್ಯಾಕ್ ಸೈಡೇ ವಾಷಿಂಗ್ ಏರಿಯಾ ತೊಗೊಂಡಿದ್ದೀವಿ. ವಾಷಿಂಗ್ ಏರಿಯಾ ಅಂತೂ ತುಂಬ ವಿಡ್ತಿದೆ. ಇಷ್ಟೇ ಫ್ರೆಂಡ್ಸ್ ನಮ್ಮನೆ ಪ್ಲ್ಯಾನು. ಹೇಗಿದೆ ಪ್ಲ್ಯಾನ್ ಅಂತ ಒಂದ್ಸಲಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ನಮ್ಮನೆ RCC ಹೇಗಿದೆ ಮತ್ತು ನಾವು ಅದಕ್ಕೆ ಹೇಗೆ ಕ್ಯೂರಿಂಗ್ ಮಾಡ್ತಾಯಿದ್ದೀವಿ ಅಂತ ಒಂದು ಸಲ ನೋಡ್ಕೊಂಡು ಬರೋಣ. ಈ ನಮ್ಮನೆ ಸ್ಟೆಪ್ಸು ಬಂದು 21 ಸ್ಟೆಪ್ಸ್ ಮಾಡಿದ್ದಾರೆ ನೋಡಿ. ಈ ಥರ ಮಧ್ಯಕ್ಕೆಲ್ಲ ಕಟ್ಟೆ ಹಾಕ್ಕೊಟ್ಟಿದ್ದಾರೆ, ಅದಕ್ಕೆಲ್ಲ ನೀರು ತುಂಬಿಸ್ತಾ ಇದ್ದೀವಿ. ಇಷ್ಟೇ ಫ್ರೆಂಡ್ಸ್ ನಮ್ಮನೆ ಪ್ಲ್ಯಾನು ಮತ್ತು
RCC ಲೆವೆಲ್ಗೆ. ಈಗ ಬನ್ನಿ ನೋಡೋಣ ನಮ್ಮ ಮೋಲ್ಡಿಂಗ್ ಹಾಕೋಕ್ಕೆ ಎಷ್ಟು ಖರ್ಚಾಯಿತು ಅಂತ. ನಮ್ಮನೆ ಟೆರೇಸ್ ಮೇಲೆ ನಿಂತ್ಕೊಂಡ್ರೆ ಹೊರಗಡೆ ಪಾಯಿಂಟ್ ಆಫ್ ವ್ಯೂ ಈ ಥರ ಕಾಣಿಸುತ್ತೆ ನೋಡಿ ಒಂದೊಮ್ಮೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನನಗಂತೂ ತುಂಬ ಇಷ್ಟ ಆಯಿತು. ಅಕ್ಕಪಕ್ಕ ಎಲ್ಲ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಈ RCCಗೆ ಫಸ್ಟ್ ಬೇಕಾಗಿರೋದು ಸ್ಯಾಂಡು. ಇದಕ್ಕೆ ಸ್ಯಾಂಡ್ ಬಂದುಬಿಟ್ಟು ಫ್ರೆಂಡ್ಸ್ ಕಾಂಕ್ರೀಟ್ ಸ್ಯಾಂಡ್ ಅಂತ ಒಂದು ಬರುತ್ತೆ. ಅದು ನಾವು 13.5 ಟನ್ ತೊಗೊಂಡಿದ್ದೀವಿ. ಒಂದು ಟನ್ಗೆ ನಾವು ಕೊಟ್ಟಿದ್ದು 1000 ರೂಪಾಯಿ. 1000 ರೂಪಾಯಿ ಅನ್ನಂಗೆ 13,500 ರೂಪಾಯಿ ಕಾಂಕ್ರೀಟ್ ಸ್ಯಾಂಡ್ಗಾಯಿತು. ಮತ್ತು ಅದ್ರ ಜೊತೆಗೆ ನಾವು ಸೆಕೆಂಡ್ ವಾಶ್ ಸ್ಯಾಂಡ್ನು ಸಹ ತೊಗೊಂಡಿದ್ವಿ. ಸೆಕೆಂಡ್ ವಾಶ್ ಸ್ಯಾಂಡ್ಗೆ 10 ಟನ್ ಸ್ಯಾಂಡ್ ಬೇಕಾಯಿತು. ಅಲ್ಲಿಗೆ ಅದು 11,000 ರೂಪಾಯಿ, ಅಂದರೆ 1,100 ರೂಪಾಯಿ ಅನ್ನಂಗೆ 11,000 ರೂಪಾಯಿ ಸೆಕೆಂಡ್ ವಾಶ್ ಸ್ಯಾಂಡ್ಗಾಯಿತು. ಟೋಟಲಾಗಿ ನಮಗೆ ಸ್ಯಾಂಡ್ ಕಾಸ್ಟ್ ಬಂದು 24,500 ಆಯಿತು. ಇನ್ನು ಅದಾದಮೇಲೆ ಸಿಮೆಂಟು ನಾವು ACC ಕಾಂಕ್ರೀಟ್ ಪ್ಲಸ್ ಎಕ್ಸ್ಟ್ರಾ ಸ್ಟ್ರಾಂಗ್ ಅಂತ ಸ್ಪೆಷಲಾಗಿ ಸಿಗುತ್ತೆ. ಮೋಲ್ಡಿಂಗಿಗೆ ಇರೋ ಅಂತಹ ಸ್ಪೆಷಲ್ ಸಿಮೆಂಟ್ ಇದು. ಮೋಲ್ಡಿಂಗೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ. ನಮಗೆ ಇದು ಬಂದು 115 ಮೂಟೆ ಹಾಕ್ಸಿದ್ವಿ. 115 ಮೂಟೆಗೆ 370 ರೂಪಾಯಿ ಅನ್ನಂಗೆ 42,550 ರೂಪಾಯಿ ಅಮೌಂಟ್ ಆಯಿತು. ಇನ್ನು ಅದಾದಮೇಲೆ ಬಂದು ನಮಗೆ ಕಬ್ಬಣ ನಮಗೆ ಹೆವಿ ಜಾಸ್ತಿನೇ ಆಗೋಯಿತು ಫ್ರೆಂಡ್ಸ್. ಇಷ್ಟೊಂದು ಕಬ್ಬಣ ನಮಗೆ ಬೇಡವಾಗಿತ್ತು. ಅಂದರೆ ಗ್ರೌಂಡ್ ಫ್ಲೋರ್ಗೆ ನಾವು ಜಾಸ್ತಿ ಕಬ್ಬಣ ಹಾಕಿಸಿದಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮ ಇಂಜಿನಿಯರು ಹೆವಿ ಕಬ್ಬಣ ಹಾಕ್ಸಿದ್ದಾರೆ. ನಮಗೆ ಮೋಲ್ಡಿಂಗಿಗೆ ತುಂಬ ಕಬ್ಬಣ ತಿಂದ್ಬಿಡ್ತು ಫ್ರೆಂಡ್ಸ್. ಅಲ್ಲಿ ನಾವು 2 ಟನ್ ಕಬ್ಬಣ ತೊಗೊಂಡಿದ್ದೀವಿ. ಅದು ಟರ್ಬೋ ಸ್ಟೀಲ್ನ ಯೂಸ್ ಮಾಡಿರೋದು. 1 ಟನ್ಗೆ 58,000 ರೂಪಾಯಿ ನನಗೆ, 2 ಟನ್ಗೆ 1,16,000 ರೂಪಾಯಿ ಅಮೌಂಟ್ ಆಯಿತು. ಇದಾದಮೇಲೆ ನೆಕ್ಸ್ಟು ನಮಗೆ ಜಲ್ಲಿ ನಮಗೆ 20 ಟನ್ ಜಲ್ಲಿ ಬೇಕಾಗಿತ್ತು. ಅದರಲ್ಲಿ ಸ್ವಲ್ಪ ಮಿಕ್ಕಿದೆ ಜಲ್ಲಿ. ನಮಗೆ ಟನ್ಗೆ 850 ರೂಪಾಯಿ ಅನ್ನೋ ಥರ 20 ಟನ್ಗೆ 17,000 ರೂಪಾಯಿ ಅದಕ್ಕೆ ಅಮೌಂಟ್ ಆಯಿತು. ಇನ್ನು ನೆಕ್ಸ್ಟು ನಾವು ಕೂಲಿ ವಿಷಯಕ್ಕೆ ಬಂದರೆ ನಾವು ಬಾರ್ ಬೆಂಡಿಂಗ್ ಅವ್ರಿಗೆ 15,000 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಗ್ಯಾಂಗ್ ಮೆನ್ಗಳಿಗೆ 12,000 ರೂಪಾಯಿ. ಹಾಗೆ ಲಿಂಟ್ಲ್ ಲೆವೆಲಿಂದ ಸೆಂಟ್ರಿಂಗು ಮೋಲ್ಡಿಂಗ್ವರೆಗೆ ಸೆಂಟ್ರಿಂಗ್ ಅವ್ರಿಗೆ ನಾವು 58,000 ರೂಪಾಯಿ ಒಟ್ಟಿಗೆ ಕೊಟ್ಟಿರೋದು. ಅದಾದಮೇಲೆ ನೆಕ್ಸ್ಟ್ ಬಂದು ಎಲೆಕ್ಟ್ರಿಷಿಯನ್ಗೆ ನಾವು ಇವಾಗ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕಲ್ವಾ. ಅವ್ರಿಗೆ ನಾವು 7,000 ರೂಪಾಯಿಯಷ್ಟು ಮೆಟೀರಿಯಲ್ ತಂದು ಕೂಲಿನ ನಾವು 8,000 ರೂಪಾಯಿ ಕೂಲಿ ಕೊಟ್ಟಿದ್ದೀವಿ. ಅಂದರೆ ಒಟ್ಟಿಗೆ ನಾವು ಮಾತಾಡಿಕೊಂಡು ಇವಾಗ ನಾವು ಅವ್ರಿಗೆ 8,000 ರೂಪಾಯಿಯಷ್ಟು ಪೇ ಮಾಡಿದ್ದೀವಿ. ಟೋಟಲ್ ನಮಗೆ ಕೂಲಿ ಬಂದು 93,000 ರೂಪಾಯಿ ಲೇಬರ್ ಚಾರ್ಜಸ್ ಆಗಿದೆ. ನಮಗೆ ಟೋಟಲಾಗಿ ಮೆಟೀರಿಯಲ್ ಚಾರ್ಜಸ್ಸು 2,07,050 ರೂಪಾಯಿ ಆಗಿದೆ ಫ್ರೆಂಡ್ಸ್. ಇಲ್ಲ ಹಾಕಿರೋದು ಎಲ್ಲ ಪ್ರಾಂಪ್ಟಾಗಿ ಹಾಕಿರೋದೆ ಯಾವುದೇ. ನೆಕ್ಸ್ಟು ನಮಗೆ ಟೋಟಲಾಗಿ ಲೇಬರ್ ಚಾರ್ಜಸ್ ಬಂದು 93,000 ರೂಪಾಯಿ ಲೇಬರ್ ಚಾರ್ಜಸ್ ಆಗಿದೆ. ಮತ್ತು ಇವೆರಡನ್ನೂ ಟೋಟಲ್ ಮಾಡಿದಾಗ ನಮಗೆ ಆಗಿರೋ ಅಮೌಂಟು 3,50,000 ರೂಪಾಯಿ ಆಗಿದೆ. ಮತ್ತು ಎಕ್ಸ್ಟ್ರಾ ಒಂದು 10,000 ನಮಗೆ ಎಕ್ಸ್ಟ್ರಾ ಖರ್ಚಾಯಿತು. ಅದು ನಿಮ್ಮ ಇಷ್ಟ ಫ್ರೆಂಡ್ಸ್, ಅದು ಎಕ್ಸ್ಟ್ರಾ ಖರ್ಚು ಮಾಡೋದು ಬಿಡೋದು ಅದು ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಇನ್ನು ಟೋಟಲಾಗಿ ಬಂದು ನಮಗೆ 3,10,000 ರೂಪಾಯಿ 10,000 ರೂಪಾಯಿ ನಮಗೆ RCC ಲೆವೆಲ್ ಅಂತ, ಅಂದರೆ ನಮ್ಮ ಮನೆಯ ಮೋಲ್ಡಿಂಗ್ ಹಾಕೋಕ್ಕೆ ನಮಗೆ ಇಷ್ಟು ಮೆಟೀರಿಯಲ್ಸ್ ಚಾರ್ಜಸ್ ಆಗಿದೆ. ಅಂದರೆ ಕಟ್ಟಡಕ್ಕಲ್ಲ, ಬೇಸ್ಮೆಂಟಕ್ಕಲ್ಲ, ಬರೀ RCC ಮೋಲ್ಡಿಂಗ್ ಹಾಕ್ಸೋಕ್ಕೆ 3,10,000 ರೂಪಾಯಿ ನಮಗೆ ಅಮೌಂಟ್ ಆಗಿರೋದು. ನೋಡಿ ಫ್ರೆಂಡ್ಸ್, ಇಷ್ಟು ಅಮೌಂಟ್ ಆಗಿದೆ. ಯಾರು ಕೆಲವೊಬ್ಬರು ಸುಳ್ಳು ಹೇಳ್ತಾರೆ, ನಮಗೆ ಅಷ್ಟು 10 ಲಕ್ಷ ಬೇಕು ಮೋಲ್ಡಿಂಗ್ಗೆ, 5 ಲಕ್ಷ ಬೇಕು, ಒಂದು ಮನೆ ಕಟ್ಟೋದಕ್ಕೇ 50 ಲಕ್ಷ ಬೇಕು ಅಂತ. ನಮಗೆ 30-40 ಸೈಟ್ಗೆ ನಮಗೆ ಆಗಿರೋ ಅಂತಹ RCC ಲೆವೆಲ್ ಅಂದರೆ ಬರೀ ಮೋಲ್ಡಿಂಗ್ ಹಾಕ್ಸೋಕ್ಕೇ ನಮಗೆ ಇಷ್ಟು ಕಾಸ್ಟ್ ಆಗಿದೆ. ಇದರಲ್ಲಿ ಯಾವುದೇ ಇಲ್ಲೆಲ್ಲೂ ಉಳಿಸೋಂತಹ ವೇ ಎಲ್ಲೂ ಇಲ್ಲ ಫ್ರೆಂಡ್ಸ್. ಇಷ್ಟಂತೂ ಎಲ್ಲರೂ ಯಾರೇ ಆದರೂ 30-40 ಸೈಟ್ಗೆ
ಮೋಲ್ಡಿಂಗ್ ಮಾಡ್ಸೋಕ್ಕೆ ಇಷ್ಟು ಕಾಸ್ಟ್ ಆಗೇ ಆಗುತ್ತೆ. ಕೆಲವರು ಇದಕ್ಕಿಂತನೂ ಜಾಸ್ತಿನೂ ಮಾಡ್ಬೋದು. ಮತ್ತು ಸ್ವಲ್ಪ ಕಡಿಮೆ ಎಲ್ಲಿ ನೀವು ಮಾಡ್ಕೋಬೋದು ಅಂದರೆ ಕಬ್ಬಣ ಹಾಕೋ ಇದರಲ್ಲಿ 1 ಫ್ಲೋರ್ ಕಟ್ತೀವಿ ಅನ್ನೋದಾದರೆ ಕಬ್ಬಣ ಹಾಕೋ ಕಡೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೋಬೋದೇ ಹೊರತು ಇನ್ನು ಎಲ್ಲೂ ನೀವು ಕಡಿಮೆ ಅಂತೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನು ಲೇಬರ್ ಚಾರ್ಜಸಲ್ಲೂ ಸಹ ಸ್ವಲ್ಪ ಕಡಿಮೆ ಮಾಡ್ಕೋಬೋದೇನೋ ನೀವು ಓನಾಗಿ ಮಾಡಿಸಿದ್ರೆ. ಬಟ್ ನಾವು ಇದು ಓನಾಗಿ ಮಾಡಿಸ್ತಾ ಇಲ್ಲ, ನಮ್ಗೆ ಕೊಟ್ಟಿರೋದು ಲೇಬರ್ ಕಾಂಟ್ರಾಕ್ಟ್ಗೆ. ಹಾಗಾಗಿ ನಮಗೆ ಇಷ್ಟು 30-40 ಸೈಟ್ಗೆ ಇಷ್ಟು ಆಗೇ ಆಗುತ್ತೆ ಫ್ರೆಂಡ್ಸ್. ನೀವು ಸಹ ಮನೆ ಯಾರು ಕಟ್ಸೋರಿದ್ರೆ ಮತ್ತು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದರೆ ನಿಮಗೂ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಆಗ್ಬೋದು ಅಂತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋರೆಲ್ಲ ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದರೆ ನಿಮಗೂ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫೈನಲಿಯಾಗಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಈ ಸುಷ್ಮಾ ಕುಟುಂಬ ಚಾನಲ್ನಲ್ಲಿ ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ವೀಡಿಯೋಗಳು ಬರ್ತಾ ಇರ್ತವೆ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಟೋಟಲಾಗಿ ನಮ್ಮ ಬೇಸ್ಮೆಂಟ್ಗೆ ಮತ್ತು ಕಟ್ಟಡಕ್ಕೆ ಹಾಗೂ RCC ಲೆವೆಲ್ಗೂ ಈ ಮೂರಕ್ಕೂ ಎಷ್ಟು ಕಾಸ್ಟ್ ಆಯಿತು ಅಂತ ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್. ದಯವಿಟ್ಟು ಅದನ್ನು ವಾಚ್ ಮಾಡಿ. ಹಾಗೆ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಮೂಲಕ ಎಲ್ರಿಗೂ ಒಂದು ಸಜೆಷನ್ ಏನು ಹೇಳ್ತೀನಿ ಅಂದರೆ ಯಾರು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ದೀರಿ ಅವರು ದಯವಿಟ್ಟು ನಿಮ್ಮ ಮನೆ ಕಾಂಕ್ರೀಟ್ ಹಾಕುವಾಗ ಅಂತ ಅಂದರೆ ನಿಮ್ಮ ಮನೆ ಮೌಲ್ಡಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಎಲ್ಲರೂ ಮೇಲೆ ಇರಿ. ಇಲ್ಲ ಅಂತ ಅಂದರೆ ಅದು ನಾನು ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ವೈಬ್ರೇಟ್ ಅಂತೂ ಖಂಡಿತ ಬಿಡಿಸಿ. ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ ಮೌಲ್ಡಿಂಗ್ ಹಾಕಬೇಕಾದ್ರೆ ನಿಮ್ಮ ಮನೆಗೆ ಕರೆಂಟು ಹೋಗ್ಬೋದು. ಯಾಕಂದರೆ ನಮಗಾಗಿದ್ದು ಅದೇ, ಕರೆಂಟ್ ಹೋಗಿತ್ತು. ನಾವು ಪ್ಲಾನ್ ಮಾಡಿ ನಾವು ನಮ್ಮ ಸಂಪ್ಗೆ ನೀರನ್ನೆಲ್ಲ ಡಂಪ್ ಮಾಡಿಸಿದ್ದು. ಹಾಗಾಗಿ ನಮಗೆ ಅರ್ಧ ಮೌಲ್ಡಿಂಗ್ ಹಾಕಬೇಕಾದ್ರೆ ಅರ್ಧ RCC ಲೆವೆಲ್ಗೆ ಕರೆಂಟ್ ಹೊಟ್ಟೋಯ್ತು. ಹಾಗಾಗಿ ಸಂಪಲ್ಲಿ ತುಂಬಿರೋ ನೀರು ಇದ್ದಿದ್ದರಿಂದ ನಮಗೆ ಪೂರ್ತಿ ಅವತ್ತು ಮೌಲ್ಡಿಂಗ್ ಹಾಕೋಕ್ಕೆ ಹೆಲ್ಪ್ ಆಯಿತು. ಆ ನೀರು ನಮ್ಮ ಸಂಪಿಂದ ನೀರು ತಗೊಂಡು ನಾವು ಮೌಲ್ಡಿಂಗ್ ಕೆಲಸನ ಕಂಪ್ಲೀಟ್ ಮಾಡಿಸಿದ್ವಿ. ನಿಮಗೂ ಹೆಲ್ಪ್ ಆಗ್ಬೋದು ಫ್ರೆಂಡ್ಸ್ ಈ ಟಿಪ್ಪು. ನೀವು ಹಾಕ್ಸೋರು ಯಾರ್ಯಾರು ಮೌಲ್ಡಿಂಗ್ ಮಾಡಿಸ್ತಾ ಇದ್ದೀರಿ ಅವರೆಲ್ಲರೂ ನಿಮ್ಮ ಸಂಪನ್ನ ಫುಲ್ಫಿಲ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ ಫೈನಲಿಯಾಗಿ ನಮ್ಮ RCC ಈ ಥರ ಕಾಣಿಸ್ತಿದೆ ಫ್ರೆಂಡ್ಸ್. ಮತ್ತೊಮ್ಮೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.